deed work and kindness, strive to create a safe and positive environment for everyone. I promise to perform myself ಗೌರವಿಸೋ ನಮ್ಮ ದೇಶದ ಮಹಾನ್ ವಿಜ್ಞಾನಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜೀವನದಿಂದ ನಾವು ಕಲಿಯುವ ಎರಡು ಮುಖ್ಯ ವಿಷಯಗಳ ಬಗ್ಗೆ ಮಾತನಾಡೋಣ. ಅದೇ ಪ್ರೇರಣೆ ಮತ್ತು ಶಿಸ್ತು, ಮೋಟಿವೇಶನ್ ಆ್ಯಂಡ್ ಡಿಸಿಪ್ಲಿನ್. ಒಂದು ಸಣ್ಣ ಹಳ್ಳಿ ಅಲ್ಲಿ ಅವರು ಹುಟ್ಟಿ ಚಿಕ್ಕ ವಯಸ್ಸಿನಲ್ಲಿ ಅವರು ಪೇಪರ್ ಹಂಚ್ತಾ ಇದ್ದ ಒಬ್ಬ ಸಾಮಾನ್ಯ ಹುಡುಗ ಆಗಿದ್ರು. ಯಾರು? ಮುಂದೆ ಅಂತ ಸಾಮಾನ್ಯ ಹುಡುಗ ಮುಂದೆ ನಮ್ಮ ದೇಶದ ಅತ್ಯುನ್ನತ ರಾಷ್ಟ್ರಪತಿ ಹುದ್ದೆಗೆ ಏರಿದ್ದು ಒಂದು ಇತಿಹಾಸ ಆಗುತ್ತೆ. ಹೌದಾ ಅಲ್ವಾ? ಅವರು ರಾಷ್ಟ್ರಪತಿ ಆಗಿದ್ರಲ್ಲ ನಮ್ಮ ದೇಶದ. ಸೊ ಕಲಾಂ ಅವರು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಕನಸು ಅಂದರೆ ನಾವು ಮಲಗಿದ್ದಾಗ ಕಾಣೋದಲ್ಲ, ನಮ್ಮನ್ನು ನಿದ್ದೆ ಮಾಡದೆ ಹಾಗೆ ತಡೆಯೋದೇ ಇದೆಯಲ್ಲ, ಅದೇ ನಿಜವಾದ ಕನಸು. ನಮ್ಮ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಇಂಥದೊಂದು ಕನಸು ಇರಬೇಕು. ಆ ಕನಸೇ ನಮಗೆ ಪ್ರತಿದಿನ ಬೆಳಗ್ಗೆ ಎದ್ದು ಏನಾದರೂ ಸಾಧಿಸಬೇಕು ಅನ್ನೋ ಪ್ರೇರಣೆ ಅಥವಾ ಜೋಶ್ ಕೊಡುತ್ತದೆ. ಆದರೆ ನೆನಪಿಡಿ, ಕೇವಲ ಕನಸು ಕಂಡ ತಕ್ಷಣ ಎಲ್ಲವೂ ಮುಗಿಯಲ್ಲ. ನಮ್ಮ ಕನಸನ್ನು ನನಸು ಮಾಡಿಕೊಳ್ಳೋಕೆ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಶಿಸ್ತು ಅಷ್ಟೆ. ಶಿಸ್ತು ಅಂದರೆ ಬೆಳಗ್ಗೆ ಬೇಗ ಎದ್ದೇಳೋದು ಅಥವಾ ಟೈಮಿಗೆ ಸರಿಯಾಗಿ ಕೆಲಸ ಮಾಡೋದಷ್ಟೇ ಅಲ್ಲ. ಅದು ನಮ್ಮ ಮನಸ್ಸನ್ನು, ನಮ್ಮ ಕೆಲಸಗಳನ್ನು ಸರಿಯಾದ ದಾರಿಯಲ್ಲಿ ಇಟ್ಕೊಳ್ಳೋದು. ನಮಗೆ ಯಾವುದು ಮುಖ್ಯ ಅಥವಾ ಯಾವುದು ಮುಖ್ಯ ಅಲ್ಲ ಅಂತ ತಿಳ್ಕೊಂಡು ಕೆಲಸ ಮಾಡೋದೇ ಶಿಸ್ತು. ಕಲಾಂ ಅವರು ಹೇಳಿದ ಮತ್ತೊಂದು ಮಾತು ನನಗೆ ನೆನಪಾಗ್ತಾ ಇದೆ. ನೀವು ಸೂರ್ಯನ ಹಾಗೆ ಪ್ರಕಾಶಿಸಬೇಕಾದ್ರೆ ಮೊದಲು ಸೂರ್ಯನ ತರಹ ಬೇಯೋದನ್ನು ಕಲಿಬೇಕು. ಯಾವುದೇ ಶ್ರಮ ಇಲ್ಲದೆ, ಶಿಸ್ತು ಇಲ್ಲದೆ ನಮಗೆ ಯಶಸ್ಸು ಸಿಗಲ್ಲ. ಶಿಸ್ತು ಅನ್ನೋದು ಇವತ್ತು ನಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಆದರೆ ಅದು ನಮ್ಮ ನಾಳಿನ ಭವಿಷ್ಯಕ್ಕೆ ದೊಡ್ಡ ಗೆಲುವನ್ನು ತಂದುಕೊಡುತ್ತೆ. ಕೊನೆಯದಾಗಿ ನಾನು ಹೇಳೋದಿಷ್ಟು, ಜೀವನದಲ್ಲಿ ಬರೋ ಸಣ್ಣ ಪುಟ್ಟ ಸೋಲುಗಳಾಗಿರ್ಬಹುದು, ನೋವುಗಳಾಗಿರ್ಬೋದು, ಆ ಸಮಯದಲ್ಲಿ ನೀವು ನಿಮ್ಮ ಧೃತಿಗೆಡದೆ, ಮನಸ್ಸನ್ನು ಹಾಳು ಮಾಡಿಕೊಳ್ಳದೆ, ಬೇಜಾರು ಮಾಡ್ಕೋಬಾರ್ದು. ನಿಮ್ಮ ಗುರಿ ನಿಮಗೆ ನೆನಪಿರಬೇಕು. ಅದೇ ನಿಮ್ಮ ಪ್ರೇರಣೆ, ಸೆಲ್ಫ್ ಮೋಟಿವೇಶನ್. ಮತ್ತು ಅದನ್ನು ತಲುಪೋಕೆ ಪ್ರತಿದಿನ ನಿರಂತರವಾಗಿ ಕಷ್ಟಪಡಿ. ಅದೇ ನಿಮ್ಮ ಶಿಸ್ತು. ಸೊ ಇದೆಲ್ಲ ಒಂದು ನಮ್ಮ ಸಮಾಜದಲ್ಲಿ ಯಾರು ತುಂಬ ಪ್ರಸಿದ್ಧವಾಗಿರುವಂಥ ವ್ಯಕ್ತಿಗಳ ಬಗ್ಗೆ ನಾನು ಹೇಳಿದೆ. ನಾನು ಆರ್ಮಿಯಿಂದ ಕಲಿತದ್ದು ಒಂದು RRR. ನಿಮ್ಮ ಒಂದು ಕಿವಿಮಾತು ಹೇಳ್ತೀನಿ, RRR ಅಂತ ಒಂದು ಮ್ಯಾಜಿಕ್ ಲೆಟರ್ಸ್ ಇದೆ. RRR ನಾಟು ಸಾಂಗ್ ಕೇಳಿದ್ದೀರಲ್ವಾ? ಸೊ ಅದಕ್ಕೆ ಆಸ್ಕರ್ ಪ್ರಶಸ್ತಿ ಸಿಕ್ಕಿದೆ, ಹೌದಲ್ವಾ? ಸೊ ಆ RRR ಅದು ಬೇರೆ ಸಿನಿಮಾ, ನಮ್ಮ ದೇಶಕ್ಕೆ ಹೆಮ್ಮೆ ತಂದಂಥ ವಿಷಯ. ನಾನು ಹೇಳುವಂಥ RRR, ರೈಟ್ ಟೈಮ್, ರೈಟ್ ಪ್ಲೇಸ್ ಆ್ಯಂಡ್ ರೈಟ್ ಯೂನಿಫಾರ್ಮ್. ಚೆನ್ನಾಗಿದೆ ಅಲ್ವಾ ಇದು? ಸೊ ಇದನ್ನು ನೀವು ಪಾಲಿಸಿದ್ರೆ ನಿಮ್ಮ ಜೀವನದಲ್ಲಿ, ಶೈಕ್ಷಣಿಕ ಜೀವನ ಅಲ್ಲದೆ ನಿಮ್ಮ ಎಂಟೈರ್ ಜೀವನದಲ್ಲಿ ನೀವು ಯಶಸ್ವಿಯಾಗಬಹುದು. ಸೊ ಈ ಒಂದು RRR ಟಿಪ್ಸ್ನ ನಿಮಗೆ ಕೊಟ್ಬಿಟ್ಟು ನನ್ನ ಈ ಕೊನೆಯ ಮಾತುಗಳನ್ನು ಮುಗಿಸ್ತೇನೆ. ಇವತ್ತಿನ ನಿಮ್ಮ ಶ್ರದ್ಧೆ ನಾಳಿನ ನಮ್ಮ ದೇಶದ ಭವಿಷ್ಯ. ನನಗೆ ಇಲ್ಲಿ ಅತಿಥಿಯಾಗಿ ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಆಯೋಜಕರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ವಿದ್ಯಾರ್ಥಿನಿಯರಿಗೆ ಒಳ್ಳೆ ಭವಿಷ್ಯ ಸಿಗಲಿ ಎಂದು ಹಾರೈಸುತ್ತೇನೆ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್. कामयाब एक दिन। हम चलेंगे साथ साथ, हम चलेंगे साथ साथ, डाल हाथों में आज एक दिन। ओहो मन में है विश्वास।
साथ साथ एक दिन। हाँ यही रास्ता है तेरा, तूने अब जान